ಎಸ್ಕಲೇಟರ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ತುಂಬಾ ಜನ ಇದು ಜಸ್ಟ್ 2 ಚಕ್ರ, 1 ಚೈನ್ನ ಎಳೆಯೋದು, ಅದ್ರಲ್ಲಿ ಸ್ಟೆಪ್ಸ್ ಇರುತ್ತೆ ಅಷ್ಟೇ ಅಂತ ಅನ್ಕೊಂತಾರೆ. ಸಿಂಪಲ್ ಅಲ್ವಾ? ಆದ್ರೆ ಹಾಗೆ ಇದ್ದಿದ್ರೆ ಸ್ಟೆಪ್ಸ್ ಮೇಲೆ ಹೋದಾಗ ಬಾಗ್ದಿರೋದು ಮತ್ತೆ ನಿಮಗೆ ಇಳಿಯೋಕೆ ಆಗ್ತಿರಿಲ್ಲ. ಇಲ್ಲಿದೆ ನೋಡಿ ಅಸಲಿ ವಿಷಯ. ಎಸ್ಕಲೇಟರ್ ನಲ್ಲಿ ಸುಮಾರು 50 ಕಿಲೋವ್ಯಾಟ್ಸ್ ಮೋಟಾರ್ ಇರುತ್ತೆ. ಇದು ಹತ್ತಿರ 1000 RPM ಅಲ್ಲಿ ತಿರುಗುತ್ತೆ. ಈ ಮೋಷನ್ ರಿಡಕ್ಷನ್ ಗೇರ್ ಮುಖಾಂತರ ಚೈನ್ಗೆ ಹೋಗುತ್ತೆ. ಪ್ರತಿ ಸ್ಟೆಪ್ ಕೆಳಗಡೆ ಸಣ್ಣ ವೀಲ್ಸ್ ಇರುತ್ತೆ. ಇವು ಒಳಗಡೆ ಇರೋದು ಹತ್ಯಾಕ್ ಮೇಲೆ ಸ್ಮೂತ್ ಆಗಿ ಜಾರುತ್ತೆ. ಇದ್ರಿಂದ ಸ್ಟೆಪ್ಸ್ ಸ್ಟ್ರೈಟ್ ಆಗಿ ನಿಲ್ಲುತ್ತೆ. ಮೇಲೆ ಹೋದಾಗ ಪ್ರತ್ಯಾಕ್ ಮತ್ತೆ ಚೈನ್ ಬೇರೆ ಬೇರೆ ಆಗುತ್ತೆ. ಸ್ಟೆಪ್ ಸ್ಲಾಟ್ ಆಗಿ ತುಂಬಾ ಈಜಿಯಾಗಿ ತಿರುಗಿ ಕೆಳಗೆ ಬರುತ್ತೆ. ಆದ್ರೆ ಎಸ್ಕಲೇಟರ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಸ್ಟೆಪ್ ಅಪ್ಸ್ ಮಧ್ಯ ಇರೋ ಗ್ಯಾಪ್. ಇದನ್ನ ಸರಿ ಮಾಡೋಕೆ ಈಗಿನ ಸ್ಟೆಪ್ಸುಗಳಲ್ಲಿ ಗ್ರೂವ್ಸ್ ಇರುತ್ತೆ. ಇದು ಮೇಲೆ ಇರೋ ಕೂಂಪ್ಲೆಟ್ಸ್ ಒಳಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇದರಿಂದ ಸಣ್ಣ ಪುಟ್ಟ ವಸ್ತುಗಳು ಸಿಕ್ಕಾಕೊಳ್ಳೋದಿಲ್ಲ. ಇನ್ನು ಒಂದು ತುಂಬಾ ಇಂಟರೆಸ್ಟಿಂಗ್ ವಿಷಯ ಇದೆ. ಕೆಳಗೆ ಬರೋ ಎಸ್ಕಲೇಟರ್ ಫುಲ್ ಕ್ರೌಡ್ ಇದ್ದಾಗ ಜನರ ಬೇಟೆಗೆ ಮೋಟಾರ್ ರಿವರ್ಸ್ ಆಗೋಕೆ ಸಾಕಾಗುತ್ತೆ. ಅಂದ್ರೆ ಅಲ್ಲಿ ಕ್ರಿಯೇಟ್ ಆಗೋ ಕೈನೆಟಿಕ್ ಎನರ್ಜಿ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಪವರ್